ಹಾಯ್ ಎಲ್ರಿಗೂ, ಇದು ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಬುಕ್ ತೊಗೊಂಡಾದ್ಮೇಲೆ ನಾವು ಬಂದಿದ್ದು ನೆಕ್ಸ್ಟ್ ಇದಕ್ಕೆ ಬೆಸ್ಟ್ ಆಫ್ ಇಂಡಿಯಾ. ಇಲ್ಲಿ ಎಲ್ಲ ಸ್ಟೇಟು ಫುಡ್ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು, ಕ್ಲಾತ್ ಆಗಿರ್ಬೋದು, ಡಿಫ್ರೆಂಟ್ ಆರ್ಕಿಟೆಕ್ಚರ್ ಆಗಿರ್ಬೋದು, ಪ್ರತಿಯೊಂದು ಸಹ ಪ್ರೆಸೆಂಟ್ ಮಾಡಿದರು. ಜಸ್ಟ್ ಅದೆಲ್ಲ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತಗೊತಿದ್ದೆ. ಒಳಗಡೆ ಹೋಗುವಾಗ ನೇಮ್ ಆ್ಯಂಡ್ ಫೋನ್ ನಂಬರ್ನ ರಿಜಿಸ್ಟರ್ ಮಾಡಿಸ್ಕೊತಾರೆ. ಜಸ್ಟ್ ಸುಮ್ಮನೆ ಹಾಗೆ ಮಾಡಿಸ್ಕೊತಾರೆ. ನೋಡ್ಬೋದು ನೀವು ಇಲ್ಲಿ ಡೆಕೋರೇಷನ್ಗೆ ಆಗಿರ್ಬೋದು. ಇದು ಯಾವ್ಯಾವ ಸ್ಟೇಟ್ದು ಅಂತ ಗೊತ್ತಿಲ್ಲ, ಬಟ್ ಎಲ್ಲ ಸ್ಟೇಟು ಇದರಲ್ಲಿ ಇತ್ತು. ಗುಜರಾತು, ಪಂಜಾಬು, ಒರಿಸ್ಸಾ, ಅಸ್ಸಾಮು, ಇನ್ನು ಡಿಫ್ರೆಂಟ್ ಸ್ಟೇಟ್ಸ್ ಎಲ್ಲ ಇತ್ತು. ಬಟ್ಟೆ ಆಗಿರ್ಬೋದು, ಮತ್ತು ಹೆಣ್ಮಕ್ಳದ್ದೇನು ಚಪ್ಪಲ್ಸ್ ಆಗಿರ್ಬೋದು, ಕ್ಲಾತ್ ಆಗಿರ್ಬೋದು, ಚೂಡಿದಾರ್ಸು, ಮತ್ತು ಇವಾಗ ನಾನು ತೋರಿಸ್ತಿದ್ದೀನಲ್ಲ ಇದು. ಅದಾದಮೇಲೆ ಇಲ್ಲಿ ಗುಜರಾತ್ ಫೇಮಸ್ ನ್ಯಾಮ್ಕಿನ್ಸ್ ಅಂತ ಇತ್ತು. ನಮಗೂ ಟೇಸ್ಟ್ ಮಾಡೋದಕ್ಕೆ ಕೊಟ್ಟಿದ್ರು. ಇದರಲ್ಲಿ ನನಗೆ ಗೊತ್ತಿದೆ ಕೆಲವೊಂದು 3-4 ಗೊತ್ತಿತ್ತು ಅಷ್ಟೇ. ಬಾಕರ್ವಾಡಿ ಒಂದು ಗೊತ್ತಿತ್ತು, ಗುಜರಾತ್ ಫೇಮಸ್ಸು, ಮತ್ತು ಇನ್ನೊಂದು 3-4 ಗೊತ್ತಿತ್ತು ಅಷ್ಟೇ. ಇನ್ನು ಮಿಕ್ಕಿದ್ದು ಯಾವುದು ನಂಗೆ ನೇಮ್ಸೇ ಗೊತ್ತಿರಲಿಲ್ಲ. ಅವರು ಎಲ್ಲನೂ ಟೇಸ್ಟ್ ಮಾಡಿ ಅಂತ ಹೇಳಿಬಿಟ್ಟು ಕೊಡ್ತಾಯಿದ್ರು. ನಾವೆಲ್ಲ ಟೇಸ್ಟ್ ಮಾಡ್ತಾಯಿದ್ವಿ. ಯಾವ್ದು ನಮಗೆ ಚೆನ್ನಾಗಿ ಅನಿಸುತ್ತೋ ಅದೊಂದು 1/4 kg ತೊಗೊಳ್ಳೋಣ ಅಂತ. 1/4 kg ಬಂದುಬಿಟ್ಟು 150. ಇಲ್ಲಿ ಯಾವ್ದು ತೊಗೊಂಡ್ರು 150. ಅದೆಲ್ಲ ಒಂದು ಹಾಗೆ ಕ್ಲಿಪ್ಪಿಂಗ್ಸ್ ತಗೊಂಡೆ. ಇದೇ ಬಾಕರ್ವಾಡಿ. ಇದರಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಬಾಕರ್ವಾಡಿ ಇತ್ತು. ನಾನು ಇದು ಟೇಸ್ಟ್ ಮಾಡಿದೆ. ಮತ್ತು ಇನ್ನು ಒಂದು 3-4 ಕೊಟ್ಟಿದ್ರು. ಸ್ವೀಟ್ಸ್ ಇತ್ತು, ಖಾರ ಇತ್ತು, ಎಲ್ಲ ಮಿಕ್ಸ್ ಇತ್ತು. ಸೇಮ್ ಚಿತ್ರಕಲಾ ಪರಿಷತ್ತಲ್ಲಿ ಹೆಂಗೆ ಪ್ರೆಸೆಂಟ್ ಮಾಡ್ತಾರೋ ಅದೇ ಥರ ಸೇಮ್ ಪ್ರೆಸೆಂಟೇಷನ್ ಥರ ಇತ್ತು ಇಲ್ಲೂ ಸಹ. ನಾನೇನು ತೊಗೊಂಡೆ ಅಂತಂದರೆ ಲಾಸ್ಟಲ್ಲಿ ಇದೆಯಲ್ಲ, ಇದಕ್ಕೆ ತೊಗೊಂಡೆ ಒಂದು 50 1/4 kgಗೆ. ಸೊ ಇದನ್ನು ನಾನು ತೊಗೊಂಡೆ. ಇಷ್ಟು ಇದು ನೆಕ್ಸ್ಟ್ ಶಾಪ್ ಬಂದುಬಿಟ್ಟು ಇದು ಬಟ್ಟೆದು ತುಂಬ ಚೆನ್ನಾಗಿತ್ತು. ಚೂಡಿದಾರ್ ಸೆಟ್ ಎಲ್ಲ ಇದೆ, ಚಿಕನ್ ಕಾರಿ ಟಾಪ್ಸ್ ಎಲ್ಲ ಇತ್ತು. ನೆಕ್ಸ್ಟ್ ಬಂದಿದ್ದು ಪಾಪಡು. ಇದು ಬಂದುಬಿಟ್ಟು ಪಂಜಾಬ್ದು ಇಲ್ಲ ಗುಜರಾತ್ ಅನಿಸುತ್ತೆ ಪಾಪಡಿದು. ಅವರು ಟೇಸ್ಟ್ ಮಾಡೋದಕ್ಕೆ ಕೊಟ್ಟರು. ಅಲ್ಲೂ ಡಿಫ್ರೆಂಟ್ ಟೈಪ್ ಆಫ್ ಪಾಪಡ್ ಇತ್ತು. ಎಲ್ಲ ಟೇಸ್ಟ್ ಮಾಡ್ತಿದ್ದೆ. ರಮೇಶ್ ನನಗೂ ಕೊಟ್ಟರು. ಸೊ ಇಲ್ಲೇನು ನಾವು ತೊಗೊಳಕ್ಕೆ ಹೋಗಿಲ್ಲ ಪಾಪಡ್ಸು, ಯಾಕಂದರೆ ಮನೇಲೇ ತುಂಬ ಇರೋದ್ರಿಂದ. ಅವ್ರು ಹೇಳ್ತಾಯಿದ್ರು ಇಲ್ಲಿರೋರು, ನಂದು ಯೂಟ್ಯೂಬ್ ಇದೆ, 4000 ಸಮಥಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ. ಅದಾದಮೇಲೆ ಇದು ಸೆಕ್ಷನ್ ಚೆನ್ನಾಗಿತ್ತು. ರಮ್ಮಿಗೆ ಫೇವ್ರೇಟ್ ಸೆಕ್ಷನ್, ಯಾಕಂದರೆ ಇದರಲ್ಲಿ ಕಾರ್ ಇತ್ತು. ಕಾರ್ ಅವನಿಗೆ ತುಂಬ ಫೇವ್ರೇಟ್ ಆಗಿರೋದ್ರಿಂದ ಅದನ್ನು ತಗೊಂಡ. ಅದಾದಮೇಲೆ ಅಲ್ಲಿ ಒಂದು ಕ್ಲಿಪ್ಪಿಕ್ಸ್ ತಗೊಂಡೆ. ನೆಕ್ಸ್ಟ್ ಬಂದುಬಿಟ್ಟು ನನ್ನ ಫೇವ್ರೇಟು ಪಿಕಲ್, ವೆರೈಟಿ ಪಿಕಲ್ಸ್ನ ಇಲ್ಲಿ ಪ್ರೆಸೆಂಟ್ ಮಾಡಿದರು. ನಿಜ ಹೇಳ್ಬೇಕಂದ್ರೆ ಅಲ್ಲಿ ಎಲ್ಚಿ ಹಣ್ಣಿಂದು ಪಿಕಲ್ಸು, ಹಲಸಿನ ಹಣ್ಣಿಂದು ಪಿಕಲ್ಸು, ಆಮೇಲೆ ಇನ್ನು ಬೆಳ್ಳುಳ್ಳಿ ಪಿಕಲ್ಲು, ಬೆಳ್ಳುಳ್ಳಿ ಪಿಕಲಲ್ಲೇ ಡಿಫ್ರೆಂಟ್ ಟೈಪು, ಆಮೇಲೆ ಮಾವಿನಕಾಯಿ ಪಿಕಲಲ್ಲೇ ಡಿಫ್ರೆಂಟ್ ಟೈಪ್ ಆಫ್ ಇತ್ತು. ಮತ್ತು ಅದಾದಮೇಲೆ ಇದು ಕರ್ಟನ್ಸ್ ಆಗಿರ್ಬೋದು, ಬೆಡ್ಶೀಟ್ ಆಗಿರ್ಬೋದು, ಆಮೇಲೆ ಮನೇಲಿ ಹಾಕ್ತಾರಲ್ಲ ಹಾಲು, ಆ ಥರ ಮ್ಯಾಟು ಹಾಕಿದ್ರು. ನಾನು ಪಿಕಲ್ಸ್ನ ಟೇಸ್ಟ್ ಮಾಡ್ತಿದ್ದೆ. ನಂಗೆ ಅಷ್ಟು ಇಷ್ಟ ಆಗಿಲ್ಲ. ನಂಗೆ ಯಾವಾಗಲೂ ಡ್ರೈ ಮ್ಯಾಂಗೋ ಇಷ್ಟ ಆಗುತ್ತೆ, ಬಟ್ ನಂಗೆ ಅಷ್ಟು ಇಷ್ಟ ಆಗಿಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.